ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬೈನರಿ ರಿಲೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಬೈನರಿ ರಿಲೇಷನ್ಸ್ ಅಂತ ಬಂದಾಗ ನಮಗೆ ಟೋಟಲ್ 4 ಟೈಪ್ಸ್, ಸರಿನಾ? ಒಂದು ರಿಫ್ಲೆಕ್ಸಿವ್, ಎರಡನೇದು ಸಿಮೆಟ್ರಿಕ್, ಮೂರನೇದು ಟ್ರಾನ್ಸಿಟಿವ್. ಸೊ ಈ ಮೂರನ್ನು ಸೇರಿಸ್ಬಿಟ್ರೆ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ. ಸೊ ಒಂದೊಂದಾಗಿ ಕರೆಕ್ಟ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಬೈನರಿ ರಿಲೇಷನ್ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡೋಣ. A binary relation are from set A to set B. ಅಂದ್ರೆ ನನ್ನ ಹತ್ರ ಎರಡು ಸೆಟ್ ಗಳಿದಾವೆ ಅಂತ ಅನ್ಕೊಳ್ಳಿ, ಸೆಟ್ ಎ ಮತ್ತೆ ಸೆಟ್ ಬಿ. ಅವುಗಳ ಮಧ್ಯೆ ಇರುವಂತ ರಿಲೇಷನ್ ಅನ್ನ ಹೇಳೋದಕ್ಕೆ ಏನಂತ ಕರಿತೀವಿ ನಾವು? ಬೈನರಿ ರಿಲೇಷನ್. ಬೈ ಅಂತ ಅಂದ್ರೇನು? ಎರಡು ಅಂತ ಅಲ್ವಾ? ಸೊ ಎರಡು ಸೆಟ್ ಗಳ ಮಧ್ಯೆ ಇರುವಂತ ರಿಲೇಷನ್ ಅನ್ನ ಹೇಳೋದಕ್ಕೆ ನಾವೇನ್ ಮಾಡ್ತೀವಿ? ಈ ಬೈನರಿ ರಿಲೇಷನ್ಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. A set of ordered pair A, B. Ordered pair A, B. ಈ A ಏನಾಗಿರುತ್ತೆ? ಸೆಟ್ ಎ ಗೆ ಬಿಲಾಂಗ್ ಆಗಿರುತ್ತೆ. ಈ ಬಿ ಏನಾಗಿರುತ್ತೆ? ಇನ್ನೊಂದು ಸೆಟ್ ಗೆ ಬಿಲಾಂಗ್ ಆಗಿರುತ್ತೆ. ಅಂದ್ರೆ ಒಂದ್ ಸೆಟ್ ಇಂದ ಒಂದ್ ಎಲಿಮೆಂಟ್, ಇನ್ನೊಂದು ಸೆಟ್ ಇಂದ ಇನ್ನೊಂದು ಎಲಿಮೆಂಟ್ ಅನ್ನ ಸೇರಿಸಿ ನಾವು ಆರ್ಡರ್ಡ್ ಪೇರ್ ಗಳನ್ನ ಕ್ರಿಯೇಟ್ ಮಾಡ್ತೀವಿ. ವೇರ್ ಎ ಬಿಲಾಂಗ್ ಟು ಎ ಅಂಡ್ ಬಿ ಬಿಲಾಂಗ್ ಟು ಬಿ. ಸರಿನಾ? ನೆಕ್ಸ್ಟ್, ಇಫ್ ರಿಲೇಷನ್ ಈಸ್ ಆನ್ ದ ಸೇಮ್ ಸೆಟ್ ಎ ಟು ಎ ಅಂತಂದ್ರೆ ಎರಡು ಸೆಟ್ ಇಲ್ಲ ನನ್ನ ಹತ್ರ, ಕೇವಲ ಒಂದೇ ಒಂದು ಸೆಟ್ ಇದೆ. ಎ ಸೆಟ್ ಮೇಲೆ ಮತ್ತೆ ಅದೇ ರಿಲೇಷನ್ ಬರ್ತಾ ಇದೆ ಅಂತಂದ್ರೆ ಅದನ್ನ ಏನಂತ ಕರಿಬಹುದು? ರಿಲೇಷನ್ ಆನ್ ಎ ಅಂತ ಕರಿಬಹುದು. ಸರಿನಾ? ಸೊ ಎರಡು ಡಿಫರೆಂಟ್ ಸೆಟ್ ಗಳ ಬದಲು ಕೇವಲ ಒಂದೇ ಒಂದು ಸೆಟ್ ಇದೆ, ಅದರಲ್ಲೇ ನಮಗೆ ರಿಲೇಷನ್ ಗಳಾಗ್ತಾ ಇದೆ ಅಂತಂದ್ರೆ ರಿಲೇಷನ್ ಆನ್ ಎ ಅಷ್ಟೇ. ಸೊ ಎಕ್ಸಾಂಪಲ್ ಏನಾಗುತ್ತೆ? ಬೈನರಿ ರಿಲೇಷನ್ಗೆ ಎ ಇಸ್ ಈಕ್ವಲ್ ಟು 1 2 3 ಇದೆ ಅಂತ ಅನ್ಕೊಳ್ಳಿ. ಎಲಿಮೆಂಟ್ಸ್ ಒಂದು ಸೆಟ್ ಅನ್ನ ಕೊಟ್ಟಿದ್ದಾರೆ. ಸೊ ರಿಲೇಷನ್ ಯಾವ ರೀತಿ ಬರೀಬಹುದು? 1, 2, 2, 3. ಸೊ ಇಲ್ಲಿ ಏನಾದಂಗಾಯ್ತು? ಕೇವಲ ಒಂದೇ ಸೆಟ್ ಇರೋದು, ನನ್ನ ಹತ್ರ ಎರಡು ಸೆಟ್ ಇಲ್ಲ, ಕೇವಲ ಒಂದೇ ಸೆಟ್ ಇರೋದು. ಸೊ ಏನಾಯ್ತು? ರಿಲೇಷನ್ ಆನ್ ಎ ಆಯ್ತು. ಸೊ ಇವಾಗ 1, 2, 2, 3. ಸೊ ಈ ರೀತಿ. ನೆಕ್ಸ್ಟ್ ಟೈಪ್ಸ್ ಅಂತ ಬಂದಾಗ ನಮಗೆ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್, ಮೇಜರ್. ಸೊ ಈ ಮೂರು ಕಂಡೀಷನ್ ಅನ್ನು ಸ್ಯಾಟಿಸ್ಫೈ ಮಾಡಿದ್ರೆ ಈಕ್ವಲೆನ್ಸ್ ಅಂತ ಕರಿಬಹುದು. ಸರಿನಾ? ಸೊ ಇವಾಗ ಮೊದಲನೇದಕ್ಕೆ ಹೋಗೋಣ, ರಿಫ್ಲೆಕ್ಸಿವ್. ಸೊ ರಿಫ್ಲೆಕ್ಸಿವ್ ಅಂತಂದ್ರೆ ನೋಡಿ, a relation R on set A is reflexive if A, A belong to R. So ಇದು very important. A, A for every A belonging to A. ನೋಡಿ ಇದು ಕೂಡ ಅಂಡರ್ಲೈನ್ ಮಾಡ್ಕೊಳ್ಳಿ. ಎವ್ರಿ A ಅಂತಂದ್ರೆ ಇಲ್ಲಿ ಎಷ್ಟು ಎಲಿಮೆಂಟ್ ಇದೆ? 1 2 3. ಸೊ 3 ಎಲಿಮೆಂಟ್ ಇದೆ. ಸೊ ಅದನ್ನ ಪ್ರತಿಯೊಂದನ್ನು ಕೂಡ ಎ ಎ ಎ ಅಂತ ತಗೊಂಡ್ರೆ ಎ, ಎ ಫಾರ್ಮೆಟ್ ಅಲ್ಲಿ ಈ ಮೂರದು ಇರಲೇಬೇಕು. ಒಂದು ಮಿಸ್ ಆದ್ರೂ ಕೂಡ ನಮ್ಗೆ ಇದು ರಿಫ್ಲೆಕ್ಸಿವ್ ಅಂತ ಬರೆಯಕ್ಕಾಗಲ್ಲ. ನೋಡಿ ತೋರಿಸ್ತೀನಿ. ಇವಾಗ 1 ಇದೆ. ಸೊ 1, 1 ಆಗುತ್ತೆ ಎ ಫಾರ್ಮೆಟ್ ಆದ್ರೆ. ನೆಕ್ಸ್ಟ್ 2 ಇದೆ. ಸೊ 2, 2. ನೆಕ್ಸ್ಟ್ 3, 3. ಇದ್ರಲ್ಲಿ ಏನಾದ್ರೂ 3, 3 ಮಿಸ್ ಆಯ್ತು ಅಂತ ಅನ್ಕೊಳ್ಳಿ, ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಯಾಕೆ? ಫಾರ್ ಎವ್ರಿ ಎ ಬಿಲಾಂಗಿಂಗ್ ಟು ಎ ಅಂತ ಹೇಳ್ತಾ ಇರೋದು. ಅಂದ್ರೆ ಎಗಳು ಏನ್ ಬಿಲಾಂಗ್ ಆಗ್ತಾ ಇದಾವೆ ಅವೆಲ್ಲವೂ ಕೂಡ ಸ್ಯಾಟಿಸ್ಫೈ ಮಾಡಬೇಕು. ಸೊ ಇವಾಗ ನೋಡಿ 1, 1, 2, 2, 3, 3. ಸರಿನಾ? ನೆಕ್ಸ್ಟ್ ರಿಫ್ಲೆಕ್ಸಿವ್ ಡೈಗ್ರಾಫ್ ಮತ್ತೆ ಇರ್ರಿಫ್ಲೆಕ್ಸಿವ್ ಡೈಗ್ರಾಫ್ ಅಂತ ಬರುತ್ತೆ. ಸೊ ಡೈಗ್ರಾಫ್ ಅಂತ ಅಂದ್ರೆ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದ್ದೆ, ಡೈಗ್ರಾಫ್ ಅಂದ್ರೆ ಏನು? ಡೈರೆಕ್ಟೆಡ್ ಗ್ರಾಫ್ ಅಂತ ಅರ್ಥ. ಸೊ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ನನ್ನ ಹತ್ರ 4 ವರ್ಟಿಸಿಸ್ ಗಳಿದಾವೆ, ಎಡ್ಜ್ ಗಳಿದೆ. ಸೊ ಇದೇ ಎಡ್ಜ್ ನ ಏನಾದ್ರೂ ನಾನು ಡೈರೆಕ್ಷನ್ ಕೊಟ್ಟೆ ಅಂತ ಅನ್ಕೊಳ್ಳಿ, ಎ ಇಂದ ಬಿ ಗೆ ಹೋಗ್ತಾ ಇದೆ ಡೈರೆಕ್ಷನ್, ಎ ಇಂದ ಸಿ ಗೆ ಹೋಗ್ತಾ ಇದೆ, ನೆಕ್ಸ್ಟ್ ಡಿ ಗೆ ಹೋಗ್ತಾ ಇದೆ, ನೆಕ್ಸ್ಟ್ ಬಿ ಗೆ ಹೋಗ್ತಾ ಇದೆ. ಈ ರೀತಿ ಎಡ್ಜ್ ಗಳಿಗೆ ಏನಾದ್ರೂ ಡೈರೆಕ್ಷನ್ ಇದ್ರೆ ಇದನ್ನ ಏನಂತ ಕರಿತೀವಿ ನಾವು? ಡೈರೆಕ್ಟೆಡ್ ಗ್ರಾಫ್, ಇಲ್ಲ ಅಂತಂದ್ರೆ ಡೈಗ್ರಾಫ್ ಅಂತ ಕರಿಬಹುದು. ಸೊ ಈ ಡೈರೆಕ್ಟೆಡ್ ಗ್ರಾಫ್ ಅಲ್ಲಿ ಏನಾಗ್ತಾ ಇದೆ ನೋಡಿ? ರಿಫ್ಲೆಕ್ಸಿವ್ ಡೈಗ್ರಾಫ್. ಸೊ ರಿಫ್ಲೆಕ್ಸಿವ್ ಡೈಗ್ರಾಫ್ ಅಂದ್ರೆ ಏನು? 1, 1, 2, 2, 3, 3 ಅಂತಂದ್ರೆ 1 ಇಂದ 1 ಗೆ, ಎ ಇಂದ ಎ ಗೆ, ಬಿ ಇಂದ ಬಿ ಗೆ, ಸಿ ಇಂದ ಸಿ ಗೆ ನಮ್ಗೆ ಇರಬೇಕು ರಿಲೇಷನ್. ಸೊ ಅದನ್ನ ಏನಂತ ಕರಿತೀವಿ? ರಿಫ್ಲೆಕ್ಸಿವ್ ಡೈಗ್ರಾಫ್. ನೋಡಿ ಇಲ್ಲಿ ಸೆಲ್ಫ್ ಲೂಪ್ ಗಳು, ಎ ಇಂದ ಎ ಗೆ, ಬಿ ಇಂದ ಬಿ ಗೆ, ಸಿ ಇಂದ ಸಿ ಗೆ, ಡಿ ಇಂದ ಡಿ ಗೆ. ಸೊ ಈ ರೀತಿ ಇದ್ರೆ ರಿಫ್ಲೆಕ್ಸಿವ್ ಡೈಗ್ರಾಫ್. ಏನಾದ್ರೂ ಕೂಡ ಸೆಲ್ಫ್ ಲೂಪ್ ಗಳು ಇಲ್ಲ ಅಂತ ಅಂದ್ರೆ ನೋಡಿ, ಇಲ್ಲಿ 1, 2, 2, 3. 1 ಇಂದ 1 ಗೆ ಬರ್ತಾ ಇದ್ರೆ, 2 ಇಂದ 2 ಗೆ ಬರ್ತಾ ಇದ್ರೆ ರಿಫ್ಲೆಕ್ಸಿವ್ ಡೈಗ್ರಾಫ್. ಬರ್ತಾ ಇಲ್ಲ ಅಂತಂದ್ರೆ ಇರ್ರಿಫ್ಲೆಕ್ಸಿವ್ ಡೈಗ್ರಾಫ್. ನೆಕ್ಸ್ಟ್ ಸಿಮೆಟ್ರಿಕ್ ರಿಲೇಷನ್. ಸಿಮೆಟ್ರಿಕ್ ಅಂದ್ರೆ ಏನು? ಸೇಮ್ ಇರಬೇಕು ಅಂತ ಅರ್ಥ. ನೋಡಿ, ಎ ರಿಲೇಷನ್ ಆರ್ ಈಸ್ ಸಿಮೆಟ್ರಿಕ್ ಇಫ್ ಎವ್ರಿ ಎ, ಬಿ ಬಿಲಾಂಗ್ ಟು ಆರ್, ವಿ ಆಲ್ಸೋ ಹ್ಯಾವ್ ಬಿ, ಎ ಬಿಲಾಂಗ್ ಟು ಆರ್. ಸೊ ಹೆಂಗೆ ಅಂತಂದ್ರೆ ಎರಡು ರಿಲೇಷನ್ ಇದೆ ಅಂತ ಅನ್ಕೊಳ್ಳಿ, ಎ ಬಿಲಾಂಗ್ ಟು ಬಿ ಇದ್ರೆ ಬಿ ಆಲ್ಸೋ ಬಿಲಾಂಗ್ ಟು ಎ. ಸೊ ಈ ರೀತಿ ಇರಬೇಕು ನಮ್ಗೆ. ನೋಡಿ ಇಲ್ಲಿ 1, 2, 3 ಇದಾವಲ್ಲ. ಸೊ ಇದನ್ನ ಯಾವ ರೀತಿ ಬರೀಬಹುದು ನಾವು? 1, 2 ಇದೆ ಅಂತಂದ್ರೆ ಇದರ ಉಲ್ಟಾ 2, 1 ಕೂಡ ಇರಬೇಕು. ನೆಕ್ಸ್ಟ್ 1, 3 ಇದೆ ಅಂತಂದ್ರೆ ಇದರ ಉಲ್ಟಾ 3, 1 ಕೂಡ ಇರಬೇಕು. 2, 3 ಇದೆ ಅಂತಂದ್ರೆ ಇದರ ಉಲ್ಟಾ 3, 2 ಕೂಡ ಇರಬೇಕು. ಸರಿನಾ? ಸೊ ಏನು ಇರುತ್ತೆ ಫಸ್ಟ್ ಅದ್ರ ಉಲ್ಟಾ ಕೂಡ ಇರಬೇಕು. ಸೊ ಇದನ್ನ ಏನಂತ ಕರಿತೀವಿ? ಸಿಮೆಟ್ರಿಕ್ ರಿಲೇಷನ್. ಇದೇ ರೀತಿ ಸಿಮೆಟ್ರಿಕ್ ಡೈಗ್ರಾಫ್ ಅಂತ ಅಂದ್ರೆ ಏನು ನೋಡಿ.
ಸೇಮ್ ನಾನು ಗ್ರಾಫ್ ಅನ್ನ ತಗೊಂತೀನಿ. ಇವಾಗ ಎ ಬಿ ಸಿ ಅಂತ ತಗೊಂಡಿದ್ದೀನಿ ವರ್ಟಿಸಿಸ್. ಸೊ ಇವಾಗ ಡೈರೆಕ್ಷನ್ ಅನ್ನ ಕೊಡ್ಬೇಕು. ಯಾಕೆ ಡೈಗ್ರಾಫ್ ಅಂತಂದ್ರೆ ಎಡ್ಜ್ಗಳಲ್ಲಿ ಡೈರೆಕ್ಷನ್ ಇರುತ್ತೆ. ಸೊ ಈ ಸಿಮೆಟ್ರಿಕ್ ಡೈಗ್ರಾಫ್ ಅಂತಂದ್ರೆ ಸಿಂಪಲ್. ಎ ಇಂದ ನನಗೆ ಬಿ ಎಡ್ಜ್ ಇದೆ ಅಂತಂದ್ರೆ ಡೈರೆಕ್ಟೆಡ್ ಎಡ್ಜ್, ಅದೇ ರೀತಿ ನನಗೆ ಬಿ ಇಂದ ಎಗೂ ಕೂಡ ಡೈರೆಕ್ಟೆಡ್ ಎಡ್ಜ್ ಇರಬೇಕು, ಉಲ್ಟಾ ಎಡ್ಜ್ ಇರಬೇಕು. ಸೊ ನೋಡಿ ಇವಾಗ ಬಿ ಇಂದ ಹೇಗಿದೆ ಅಲ್ವಾ, ಸೊ ಇನ್ನೊಂದು ಎಡ್ಜ್ ಅನ್ನ ಕ್ರಿಯೇಟ್ ಮಾಡಬೇಕು ಫ್ರಮ್ ಎ ಟು ಬಿ. ನೆಕ್ಸ್ಟ್ ಬಿ ಇಂದ ಸಿ ಇಂದ ಬಿ ಗಿದೆ, ಸೊ ಅದರ ಉಲ್ಟಾ ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟ್ ಸಿ ಇಂದ ಹೇಗಿದೆ, ಸೊ ಅದರ ಉಲ್ಟಾ ಕ್ರಿಯೇಟ್ ಮಾಡಬೇಕು. ಸೊ ಇವಾಗ ಏನಾಯ್ತು, ಇದು ಸಿಮೆಟ್ರಿಕ್ ಡೈಗ್ರಾಫ್ ಆಯ್ತು. ಸೊ ನೋಡಿ 1,2 ಇದೆ ಅಂತಂದ್ರೆ 2,1 ಕೂಡ ಇರ್ಬೇಕು. ಅದೇ ರೀತಿ ಎ ಇಂದ ಬಿ ಗೆ ಇದೆ ಅಂತಂದ್ರೆ ಬಿ ಇಂದ ಎಗೂ ಕೂಡ ಇರಬೇಕು. ಸೊ ಇದನ್ನ ನಾವು ಸಿಮೆಟ್ರಿಕ್ ಡೈಗ್ರಾಫ್ ಅಂತ ಕರಿಬಹುದು. ನೆಕ್ಸ್ಟ್ ಟ್ರಾನ್ಸಿಟಿವ್ ರಿಲೇಷನ್. ಸೊ ಟ್ರಾನ್ಸಿಟಿವ್ ರಿಲೇಷನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ ಎ ಇಂದ ಬಿ ಗೆ ನನಗೆ ರಿಲೇಷನ್ ಇದೆ, ನೆಕ್ಸ್ಟ್ ಬಿ ಇಂದ ಸಿ ಗೆ ರಿಲೇಷನ್ ಇದೆ ಅಂತಂದ್ರೆ ಇದನ್ನ ಯಾವ ರೀತಿ ಬರೀಬಹುದು, ಎ ಇಂದ ಸಿ ಗೆ ಡೈರೆಕ್ಟ್ ರಿಲೇಷನ್ ಇದೆ ಅಂತ ಬರೀಬಹುದು. ಸೊ ಎ ಈಕ್ವಲ್ ಟು ಬಿ, ಬಿ ಈಕ್ವಲ್ ಟು ಸಿ ಅಂತಂದ್ರೆ ಎ ಈಕ್ವಲ್ ಟು ಸಿ ಅಂತ ಬರೀಬಹುದಲ್ವಾ. ಸೊ ಅದೇ ಫಾರ್ಮೆಟ್ ಅಲ್ಲಿ ಎ ಇಸ್ ಹ್ಯಾವಿಂಗ್ ರಿಲೇಷನ್ ಎ ರಿಲೇಟೆಡ್ ಟು ಬಿ, ಬಿ ರಿಲೇಟೆಡ್ ಟು ಸಿ ಅಂತಂದ್ರೆ ಎ ರಿಲೇಟೆಡ್ ಟು ಸಿ ಅಂತ ನಾವು ಬರೀಬಹುದು. ಸೊ ಅದನ್ನೇ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದು ನೋಡಿ. ಎ ಕಾಮ ಬಿ ಬಿಲಾಂಗ್ ಟು ಆರ್ ಆಗಿದ್ರೆ, ಬಿ ಕಾಮ ಸಿ ಬಿಲಾಂಗ್ ಟು ಆರ್ ಆಗಿದ್ರೆ, ದೆನ್ ವಿ ಕ್ಯಾನ್ ರೈಟ್ ಎ ಕಾಮ ಸಿ ಬಿಲಾಂಗ್ ಟು ಆರ್. ಸೊ ಇವಾಗ ನೋಡಿ ಎಕ್ಸಾಂಪಲ್. ಸೊ ಇದೇ ಸೆಟ್ ಅನ್ನ ತಗೋಣ, 1 2 3 ಅನ್ನ. ಈಗ 1,2 ಇದೆ ಅಂತ ಅನ್ಕೊಳ್ಳಿ, ನೆಕ್ಸ್ಟ್ 2,3 ಇದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಎ ಜಾಗದಲ್ಲಿ ಏನಿರೋದು 1 ಇದೆ, ಬಿ ಜಾಗದಲ್ಲಿ 2 ಇದೆ, ಬಿ ಜಾಗದಲ್ಲಿ 2 ಇದೆ, ಸಿ ಜಾಗದಲ್ಲಿ 3 ಇದೆ. ಸೊ ಇವಾಗ ಯಾವ ರೀತಿ ಬರೀಬಹುದು, 1,3 ಅಂತ ಬರೀಬಹುದಲ್ವಾ, ಎ ಕಾಮ ಸಿ ತರ. ಸೊ 1,3. ಸೊ ಇವಾಗ ಏನಾಯ್ತು, ಟ್ರಾನ್ಸಿಟಿವ್ ಆಯ್ತು. ಎ ಕಾಮ ಬಿ, ಬಿ ಕಾಮ ಸಿ ಇದ್ರೆ ನಾವು ಎ ಕಾಮ ಸಿ ಕೂಡ ಬರಿಬೇಕಾಗುತ್ತೆ. ಸೊ ಇದನ್ನ ಟ್ರಾನ್ಸಿಟಿವ್ ಅಂತ ಕರಿತೀವಿ. ಇದೇ ರೀತಿ ಈ ಮೂರು ಕಂಡೀಷನ್ ಅನ್ನು ಕೂಡ ಸ್ಯಾಟಿಸ್ಫೈ ಮಾಡಿದ್ರೆ ಅಂದ್ರೆ ಸಿಮೆಟ್ರಿಕ್, ರಿಫ್ಲೆಕ್ಸಿವ್ ಮತ್ತೆ ಟ್ರಾನ್ಸಿಟಿವ್ ಮೂರು ರಿಲೇಷನ್ ಆಗಿದ್ರೆ ಅದನ್ನ ಏನಂತ ಕರಿತೀವಿ, ಈಕ್ವಿವೆಲೆನ್ಸ್ ರಿಲೇಷನ್. ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್ ಮತ್ತೆ ಸಿಮೆಟ್ರಿಕ್ ಮೂರು ಆಗಿರ್ಬೇಕು. ಸೊ ಇವಾಗ 1,2 ಇರುವಂತ ಒಂದು ಸೆಟ್ ಅನ್ನ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ರಿಲೇಷನ್ ಗಳು ಇದಾವೆ, 1,1 2,2 1,2 2,1 ಅಂತ. ಸೊ ಇದರಲ್ಲಿ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಯಾವ್ಯಾವುದು ಅಂತ ಬರೆಯೋಣ. ರಿಫ್ಲೆಕ್ಸಿವ್ ಅಂದ್ರೇನು, ಎ ಕಾಮ ಎ ಫಾರ್ಮೆಟ್ ಅಲ್ಲಿ ಇರಬೇಕು. ಸೊ ಇವಾಗ ರಿಫ್ಲೆಕ್ಸಿವ್ ಆಗಿರೋದು ಯಾವುದು, 1,1 ಮತ್ತೆ 2,2 ಅಲ್ವಾ, ಎ ಕಾಮ ಎ ಫಾರ್ಮೆಟ್ ಅಲ್ಲಿ ಇದೆಯಾ, ಎಸ್. ನೆಕ್ಸ್ಟ್ ಸಿಮೆಟ್ರಿಕ್ ಅಂತ ಅಂದ್ರೇನು, 1,2 ಇದೆ ಅಂತಂದ್ರೆ ನೋಡಿ, 1,2 ಇದೆ ಅಂತಂದ್ರೆ ಇದರ ಉಲ್ಟಾ 2,1 ಕೂಡ ಇರಬೇಕು. ಸೊ ಸಿಮೆಟ್ರಿಕ್ ಇದೆ. ನೆಕ್ಸ್ಟ್ ಟ್ರಾನ್ಸಿಟಿವ್ ಅಂತ ಬಂದಾಗ, ಸೊ ಟ್ರಾನ್ಸಿಟಿವ್ ಅಂತ ಬಂದಾಗ ಯಾವ ರೀತಿ, 1,2 ಇದೆ, 2,1 ಇದೆ ಅಂತಂದ್ರೆ 1,1 ಕೂಡ ಇರಬೇಕು. ಸೊ ನೋಡಿ ಇದೆಯಾ, 1,2 ಇದೆ, ನೆಕ್ಸ್ಟ್ 2,1 ಇದೆ. ಸೊ ಇಲ್ಲಿ 1,1 ಕೂಡ ಇರಬೇಕು. ಸೊ 1,1 ಇದೆಯಾ, ಎಸ್. ಸೊ ಈ ರೀತಿ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಎಕ್ಸಾಮ್ ಅಲ್ಲಿ ನಿಮಗೆ ಥಿಯರಿ ಟೈಪ್ ಅಲ್ಲೇ ಕೇಳಬಹುದು, ಬೈನರಿ ರಿಲೇಷನ್ ಅಂಡ್ ಎಕ್ಸ್ಪ್ಲೈನ್ ಇಟ್ಸ್ ಟೈಪ್ಸ್ ಅಂತ. ಸೊ ನೀವು ಎಕ್ಸಾಮ್ ಅಲ್ಲಿ ಬರೀತಾ ಹೋಗ್ಬೋದು. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಉಳಿದಿರುವಂತ ಟಾಪಿಕ್ ಗಳು ಎಲ್ಲವೂ ಕೂಡ ಪ್ಲೇ ಲಿಸ್ಟ್ ಅಲ್ಲಿ ಇರ್ತವೆ. ಸೊ ನೀವು ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.